ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತಲ್ಲವೇ? ಯೇಸುವಿನ ಮಾತು ಕೇಳಲು ಸಿದ್ಧವಾಗಿದ್ದೀರಾ? ಒಂದು ವೇಳೆ ನೀವು ಇತರ ದೇಶದಿಂದ ವೀಕ್ಷಿಸುವುದಾದರೆ ಸಾಯಂಕಾಲ ಆಗಿರ್ಬೋದು, ಮತ್ತೊಂದು ಸಮಯವಾಗಲಿ, ಮಧ್ಯರಾತ್ರಿ ಆಗಿರಲಿ, ಬೇರೆ ಯಾವುದೇ ಸಮಯವಾಗಿರಲಿ, ಬನ್ನಿರಿ. ಪ್ರತಿದಿನ ಇದೇ ಸಮಯಕ್ಕೆ ನಿಮ್ಮೆಲ್ಲರಿಗೆ ಯೂಟ್ಯೂಬ್ನಲ್ಲಿ ದೇವರ ವಾಕ್ಯವನ್ನು ಅನುದಿನದ ಧ್ಯಾನದ ಮೂಲಕ ದೇವರು ಕೊಟ್ಟಿರುವ ಸಂದೇಶವನ್ನು ಪ್ರತಿದಿನ ದೇವರ ವಾಕ್ಯ ಸಾರುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರನ್ನೇ ಸ್ತುತಿಸ್ತೇನೆ. ವಾಕ್ಯ ಕೇಳಿ ದೇವರ ಉಪಕಾರ ಹೊಂದುತ್ತಿರುವ ನಿಮ್ಮೆಲ್ಲರಿಗಾಗಿ ಕೂಡ ದೇವರಿಗೆ ಮಹಿಮೆಯುಂಟಾಗುವ ಹಾಗೆ ಆತನನ್ನು ಸ್ತುತಿಸುತ್ತೇನೆ. ಬನ್ನಿರಿ, ಒಂದು ಚಿಕ್ಕ ಪ್ರಾರ್ಥನೆಯಿಂದ ಈ ದಿನ ದೇವರ ವಾಕ್ಯ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ಕೊಟ್ಟಿದ್ದೀರಿ, ಮತ್ತೊಮ್ಮೆ ಮಾತಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರು ಯಾವಾಗಲೂ ಮಾತಾಡ್ತಾರೆ ಪ್ರಿಯರೇ, ಆದರೆ ನಾವೇ ಅದನ್ನು ಕ್ಯಾಚಪ್ ಮಾಡ್ತಾ ಇಲ್ಲ. ಯಾವಾಗಲೂ ನೋಡಿರಿ ಪ್ರಿಯರೇ, ಆಕಾಶದಲ್ಲಿ ಆ ಒಂದು ವಾತಾವರಣವನ್ನು ಈ ದಿನ ಸ್ಯಾಟಲೈಟ್ಸ್ ಮೂಲಕ ಸಂದೇಶಗಳು ಹೋಗ್ತಲೇ ಇರ್ತವೆ. ಹಾಗೆಯೇ ಅನ್ಲೆಸ್ ಯು ಆ ಸೆಲ್ಫೋನ್ನಲ್ಲಾಗಲಿ, ಇಲ್ಲವೇ ಆ ಒಂದು ಟಿವಿಯಲ್ಲಾಗಲಿ, ಇಲ್ಲವೇ ಇಂಟರ್ನೆಟ್ನಲ್ಲಾಗಲಿ ನೀವು ಅದನ್ನು ವೀಕ್ಷಿಸಿ ಅದನ್ನು ರಿಸೀವ್ ಮಾಡಿಕೊಂಡ ಹೊರತು ನಿಮಗೆ ತಲುಪಲ್ಲ. ಬಟ್ ಇಟ್ ಈಸ್ ಆಲ್ರೆಡಿ ದೇರ್. ಹಾಗೆಯೇ ದೇವರು ಯಾವಾಗಲೂ ನಮ್ಮ ಮೇಲೆ ಆತನು ಶ್ರದ್ಧೆ ಉಳ್ಳಾತನಾಗಿದ್ದಾನೆ, ನಮ್ಮ ಮೇಲೆ ದೃಷ್ಟಿ ಇಟ್ಟಿದ್ದಾನೆ. ನಮಗೆ ಆಲೋಚನೆ ಹೇಳಿಕೊಡಬೇಕೆಂದು ನಾವು ಈ ಲೋಕದಲ್ಲಿ ಪತನವಾಗದಂತೆ ಪರಿಶುದ್ಧರಾಗಿ ಬದುಕುವ ಹಾಗೆ ಕರ್ತನ ಮೇಲೆ ನಾವು ಆಧಾರಗೊಂಡು ಆಧರಿಸಲ್ಪಡಬೇಕೆಂದು ದೇವರು ಕೋರುತ್ತಾರೆ. ಅದಕ್ಕೆ ನಮಗೆ ಪ್ರಾರ್ಥನೆ ಎಷ್ಟು ಅವಶ್ಯಕವಾಗಿದೆ, ಅದರ ಜೊತೆಗೆ ವಾಕ್ಯವನ್ನು ಕೂಡ ಓದಬೇಕು. ಅದನ್ನು ಧ್ಯಾನಿಸುವುದು ಮತ್ತಷ್ಟು ಅವಶ್ಯಕವಾಗಿದೆ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಏನಿದ್ದಿರುತ್ತೆ ಎಂಬುದಾಗಿ ಕೇಳುವುದಾದರೆ ಈಗಾಗಲೇ ನಿಮಗೆ ಗೊತ್ತಿದೆಯಾ? ಲೈವ್ ಚಾಟ್ನಲ್ಲಿ ಬಂದು ಆ ಅಧ್ಯಾಯದಲ್ಲಿ ಏನಿದೆ ಎಂದು ಟೈಪ್ ಮಾಡಿ ಹೇಳಿ. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಪರ್ವತದ ಮೇಲಿನ ಪ್ರಸಂಗ ಎಂಬ ಒಂದು ಅಂಶದ ಮೇಲೆ ಯೇಸು ಹೇಳಿರುವಂತಹ ಧನ್ಯತೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲ್ ದೇಶದಲ್ಲಿ ಧನ್ಯತೆಯ ಪರ್ವತ ಎಂಬ ಆ ಪರ್ವತದ ಮೇಲೆ ಯೇಸು ಎಲ್ಲಿ ಕೂತ್ಕೊಂಡು ಈ ಸಂದೇಶ ಕೊಟ್ಟಿದ್ದಾರೋ ಆ ಸ್ಥಳದಲ್ಲಿ ಒಂದು ಆಲಯ ಕಟ್ಟಲಾಗಿದೆ. ಅಲ್ಲಿರುವಂತಹ ಒಂದು ದೊಡ್ಡ ಕಾರ್ಯ, ವಿಚಿತ್ರ ಕಾರ್ಯ ಏನೆಂದರೆ, ಆ ಸ್ಪಾಟ್ನಲ್ಲಿ ಕೂತ್ಕೊಂಡು ಮಾತಾಡುತ್ತಿರುವಾಗ ಪರ್ವತದ ಕೆಳಗಡೆ ಇರುವಂಥವರಿಗೂ ಕೂಡ ಕೇಳುವ ಹಾಗೆ ಒಂದು ಅನುಕೂಲತೆಯಾಗಲಿ, ಇಲ್ಲವೇ ಆ ಬ್ರೀಸ್ ಅನ್ನಬಹುದು, ಇಲ್ಲವೇ ಆ ಒಂದು ಶಬ್ದದ ರಿವರ್ಬ್ ಅನ್ನಬಹುದು. ಅದು ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಅಷ್ಟೊಂದು ಸಾವಿರಾರು ಜನರಿಗೆ ಯೇಸು ಒಂದು ಮೈಕ್, ಸೌಂಡ್ ಸಿಸ್ಟಮ್ ಏನೂ ಇಲ್ಲದೆ ಪ್ರಸಂಗ ಮಾಡಿರೋದಾದರೆ ಅಷ್ಟು ಅದ್ಭುತವಾಗಿತ್ತು. ಆಯಾ ಸ್ಥಳಗಳಲ್ಲಿ ದೇವರು ಮಾಡಿರುವ ಬೋಧನೆಗಳು ಸಾವಿರಾರು ಜನರು ಕೇಳಿರುವುದಾದರೆ ಅದು ದೇವರ ಒಂದು ವಿಶೇಷವಾದ ಆ ವ್ಯವಸ್ಥೆಯಾಗಿದೆ. ಆ ಸ್ಥಳಕ್ಕೆ ನಾನು ಹೋದಾಗ ದೇವರನ್ನು ಎಷ್ಟೋ ಸ್ತುತಿಸಿದೆ. ನಮ್ಮ ಯೇಸು ಅಲ್ಲಿ ಕೂತುಕೊಂಡು, ಬೈಬಲೆಲ್ಲ ದೇವರ ವಾಕ್ಯವೇ ಆಗಿದೆ. ಆದರೆ ಯೇಸುವಿನ ಬಾಯಿಯೊಳಗಿಂದ ಬಂದಿರುವ ಮಾತುಗಳು ಕೆಲವೊಂದಿವೆ. ಪ್ರತ್ಯೇಕವಾಗಿ ಅವುಗಳನ್ನು ನಾವು ಗುರುತಿಸಬೇಕು. ಕೆಲವೊಂದು ರೆಡ್ ಲೆಟರ್ ಎಡಿಷನ್ ಎಂಬುದಾಗಿ, ಕೆಂಪು ಅಕ್ಷರದಲ್ಲಿ ಯೇಸು ಮಾತಾಡಿರುವ ಪ್ರಕಾರ ಯೇಸುವೆ ಮಾತಾಡಿದಂತೆಯೇ ಆತನ ಮಾತುಗಳನ್ನು ರೆಡ್ ಅಕ್ಷರದಲ್ಲಿ ಬರೆಯಲ್ಪಟ್ಟಿರುವ, ಇಲ್ಲವೇ ಪ್ರಿಂಟ್ ಮಾಡಲ್ಪಟ್ಟಿರುವಂತಹ ಬೈಬಲ್ ಈ ದಿನ ನಮಗೆ ಕನ್ನಡದಲ್ಲೂ ಬರ್ತಿವೆ. ಮೊದಲು ಇಂಗ್ಲಿಷ್ನಲ್ಲಿ ಮಾತ್ರ ಲಭ್ಯ ಇದ್ವು. ಅಂದ್ರೆ ಅಷ್ಟು ಮಾತ್ರ ದೇವರ ಮಾತಂದ್ಕೊಳ್ಬೇಡಿ, ಬೈಬಲ್ ಎಲ್ಲವೂ ಕೂಡ ದೇವರು ಊದಿರುವ ಉಸಿರಾಗಿವೆ. ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಪ್ರತಿಯೊಂದನ್ನು ನಮಗೋಸ್ಕರ ಒದಗಿಸಲಾಗಿದೆ. ಆದರೆ ಪ್ರತ್ಯೇಕವಾಗಿ ಯೇಸುವಿನ ಬಾಯಿಂದ ಬಂದಿರುವ ಮಾತುಗಳು ಮತ್ತಷ್ಟು ಬೆಲೆಯುಳ್ಳವುಗಳಾಗಿವೆ ಅಲ್ಲವೇ? ಈ ಪರ್ವತ ಪ್ರಸಂಗದ ಕುರಿತು ನೀವು ಓದುವುದಾದರೆ, ಧ್ಯಾನಿಸುವುದಾದರೆ, ಇದಕ್ಕೆ ದಿ ಬೆಸ್ಟ್ ಸೆರ್ಮನ್ ಇನ್ ದ ವರ್ಲ್ಡ್ ಎಂಬುದಾಗಿ ಎಲ್ಲರೂ ಹೇಳ್ತಾರೆ. ಎಷ್ಟೇ ಜನರು ಎಷ್ಟೇ ಒಳ್ಳೆ ರೀತಿಯಾಗಿ ಪ್ರವಚನಗಳು, ಹಿತಬೋಧನೆಗಳು ಮಾಡಿದ್ರೂ ಕೂಡ, ಎಷ್ಟೇ ಒಳ್ಳೆ ಒಂದು ವಿಧವಾದ ಲೆಕ್ಚರ್ಸ್ ಕೊಟ್ಟರೂ ಕೂಡ, ಇದರೊಳಗಡೆ ಇರುವಂತಹ ಸಾರವುಳ್ಳಂತಹ ಸಾರಾಂಶದಿಂದ ಕೂಡಿದ ಸಂದೇಶ ಮತ್ತೊಂದಿಲ್ಲವೆಂದು ಅನೇಕರು ಒಪ್ಪಿಕೊಳ್ತಾರೆ. ಯೇಸುವಿನ ಮಾತುಗಳು ಜೀವದ ಬುಗ್ಗೆಯಾಗಿವೆ ಅಲ್ಲವೇ? ಆತನು ಮಾತಾಡಿದ ಹಾಗೆ ಯಾರೇ ಆಗಲಿ ಯಾವತ್ತೇ ಆಗಲಿ ಮಾತಾಡಲಾರರು ಎಂಬುದಾಗಿ ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆದಿರುವ ಶಿಷ್ಯರು ಕೊಟ್ಟ ಸಾಕ್ಷಿ ಇದು. ಆತನ ಮಾತು ಕೇಳುವಾಗ ತಮ್ಮನ್ನು ತಾವು ಅವರು ಮರೆಯುತ್ತಾರೆ. ಆತನ ಮಾತುಗಳಿಂದ ಪ್ರಭಾವಿತರಾಗ್ತಾರೆ. ಆ ದಿನ ಅಷ್ಟೇ ಅಲ್ಲ, ಈ ದಿನವೂ ಕೂಡ ಯೇಸುವಿನ ಮಾತುಗಳೇ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುತ್ತಿವೆ. ವಾಕ್ಯಾಧಾರವೇ ನಾವು ನಂಬಿಕೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವ ಹಾಗೆ ಸಹಾಯಕರವಾಗಿರುತ್ತಿವೆ. ಇಲ್ಲಿ ನಾವು ಒಂದು ವೇಳೆ ನೋಡುವುದಾದರೆ, ನಾವು ಅನುದಿನದ ಧ್ಯಾನದಲ್ಲಿರುವುದರಿಂದ ಪೂರ್ತಿಯಾಗಿ ಎಲ್ಲವೂ ಧ್ಯಾನಿಸಲಿಕ್ಕಾಗೋದಿಲ್ಲ. ಆದರೆ ನಿಮಗೆ ಒಂದು ಪ್ರೇರೇಪಣೆ ಉಂಟಾಗುವ ಹಾಗೆ, ಮತ್ತೆ ಮತ್ತೆ ನೀವು ಓದಿ ಧ್ಯಾನ ಮಾಡುವ ಹಾಗೆ,
ಒಂಥರ ಔಟ್ಲೈನ್ಸ್ ಮಾತ್ರ ಈ ಒಂದು ಸಂದೇಶದಲ್ಲಿ. ಮೊದಲ 12 ವಚನಗಳಲ್ಲಿರುವ ಸಾರಾಂಶವನ್ನು ಮಾತ್ರ ಒಮ್ಮೆ ಗಮನಿಸೋಣ ಬನ್ನಿ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡನು. ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದುಃಖಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ವಚನ 7. ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು. ಸಂತೋಷ ಪಡಿಯಿರಿ, ಉಲ್ಲಾಸ ಪಡಿಯಿರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಾಲೆಲ್ಲೂಯಾ. ಆರಂಭದಲ್ಲಿ ಹೇಳಿರುವ ಮಾತು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇರುವಾಗ ನಾವು ದೀನರಂತೆ ಜೀವಿಸುವುದಾದರೆ, ನಮಗೆ ಈ ಲೋಕದಲ್ಲಿ ಏನೇ ಇದ್ರೂ ಎಷ್ಟೇ ಇದ್ದರೂ ಈ ಲೋಕ ನಮಗೆ ಶಾಶ್ವತವಾದದ್ದು ಅಲ್ಲವೆಂದು, ದೃಶ್ಯವಾದವುಗಳೆಲ್ಲವೂ ಅನಿತ್ಯವಾಗಿವೆ ಎಂದು, ಅದೃಶ್ಯವಾದವುಗಳು ನಿತ್ಯವಾಗಿವೆ ಎಂದು, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟ ನಾವು ಮೇಲಿರುವವುಗಳ ಮೇಲೆಯೇ ದೃಷ್ಟಿಯಿಡಬೇಕೆಂದು, ಭೂಸಂಬಂಧವಾದವುಗಳನ್ನು ನಾವು ತೊಲಗಿಸಿ ಅವುಗಳ ಆಕರ್ಷಣೆಗೆ ಒಳಗಾಗದಂತೆ ತೊಲಗಿಸಿ ಬಿಡುವುದಾದರೆ ಪರಲೋಕ ರಾಜ್ಯವನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬಹುದು. ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುತ್ತಾನೆ. ಯೇಸುವಿನ ಪದ್ಧತಿಯೇ ವ್ಯತ್ಯಾಸವಾಗಿದೆ. ತಗ್ಗಿಸಿಕೊಳ್ಳುವುದು ನಮ್ಮ ಕೆಲಸ, ಹೆಚ್ಚಿಸುವುದು ಆತನ ಕೆಲಸ. ಆತ್ಮದಲ್ಲಿ ಖಾಲಿಯಾಗಿರುವುದಾದರೆ ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸುವುದಕ್ಕಾಗಿ ಆತನು ಆಶಿಸುವ ಆತನಾಗಿದ್ದಾನೆ. ಅದಕ್ಕೆ ಯಾವಾಗಲೂ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವುದನ್ನು ಕಲಿಯೋಣ, ದೀನರಾಗಿರುವುದನ್ನು ಕಲಿಯೋಣ. ಯೋಗ್ಯತೆಗೆ ಮೀರಿದ ಆರ್ಭಟವಾಗಲಿ, ಜಂಬ ಕೊಚ್ಚಿಕೊಳ್ಳುವ ಮಾತುಗಳಾಗಲಿ, ಕೈಲಾಗದ ಕೆಲಸಗಳನ್ನು ನಾವು ಮಾಡದೆ, ನಾವು ನಮ್ಮ ಮುಂದೆ ಇರುವವರನ್ನು ನಮಗಿಂತಲೂ ಯೋಗ್ಯರೆಂದು ಪರಿಗಣಿಸೋಣ. ತಕ್ಕ ಸಮಯದಲ್ಲಿ ನಮ್ಮನ್ನು ಹೆಚ್ಚಿಸುವ ಹಾಗೆ ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ತಗ್ಗಿಸಿಕೊಳ್ಳೋಣ. ಎರಡನೇದಾಗಿ, ದುಃಖಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಈ ಲೋಕದಲ್ಲಿ ದುಃಖ ಎನ್ನುವುದು ಎಲ್ಲರಿಗೂ ಇದೆ. ಆದರೆ ಯಾಕೆ ದುಃಖ ಪಡ್ತಿದ್ದೇವೆ? ವಸ್ತು ವಾಹನ ಇಲ್ಲದಕ್ಕಾಗಿ, ಯಾರೋ ನಮ್ಮನ್ನು ಅವಮಾನಪಡಿಸಿದ್ದಕ್ಕಾಗಿ, ಏನೋ ನಮಗೆ ಬಾಧೆ ಉಂಟಾಗಿದ್ದಕ್ಕಾಗಿ, ಯಾರೋ ನಮ್ಮನ್ನು ಹಿಂಸೆಪಡಿಸುತ್ತಿರುವುದಕ್ಕಾಗಿ, ದೂಷಿಸುತ್ತಿರುವುದಕ್ಕಾಗಿ, ನಮ್ಮ ಮೇಲೆ ಅಪನಿಂದನೆ ಹೊರಿಸುತ್ತಿರುವುದಕ್ಕಾಗಿ, ನಮ್ಮನ್ನು ಕೀಳಾಗಿ ನೋಡುತ್ತಿರುವುದಕ್ಕಾಗಿ, ಇಂತಹ ಆಲೋಚನೆಗಳನ್ನು ನಾವು ಆಲೋಚಿಸಿಕೊಂಡು ಅವರು ನಮಗೆ ಬೈದಿದ್ದಾರೆ, ಅವರು ನನ್ನ ಮರ್ಯಾದೆ ತೆಗೆದಿದ್ದಾರೆ ಎಂದು ಬಹಳಷ್ಟು ಜನ ಅಳ್ತಾ ಇರ್ತಾರೆ. ಆ ದುಃಖಾಲ ಪ್ರಿಯರೇ ಇಲ್ಲಿರೋದು ದೈವ ಚಿತ್ತಾನುಸಾರವಾದ ದುಃಖ. ನಮಗಿರುವ ಕಷ್ಟಗಳಿಗೆ ಕಾರಣ ನಾವೇ, ನಮಗಿರುವ ವ್ಯಾಧಿಗಳಿಗೆ ಕಾರಣ ನಾವೇ. ಅದು ದೇವರಿಂದ ಉಂಟಾಗಿದೆ ಅಂದುಕೊಳ್ಳಬಾರದು, ಅದು ಬೇರೆ ಯಾರಿಂದಲೋ ಉಂಟಾಯಿತು ಅಂದುಕೊಳ್ಳಬಾರದು. ನಮಗೆ ಮೇಲುಂಟಾಗಲಾರದಕ್ಕೆ ಕಾರಣ ನಮ್ಮ ಪಾಪಗಳೇ ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಾವು ಪಾಪ ಮಾಡುವಾಗ ಪಶ್ಚಾತ್ತಾಪ ಪಡುವುದಾದರೆ, ಪಶ್ಚಾತ್ತಾಪ ಅಂದರೆ ಕುಗ್ಗಿದ ಜಜ್ಜಿದ ಹೃದಯದಿಂದ ದುಃಖ ಪಡುವಂಥದ್ದು. ನಾವು ದೇವರ ಸನ್ನಿಧಿಯಲ್ಲಿ ನಮ್ಮ ಪ್ರಲಾಪ ಕೇಳಿಸುವಂತೆ ಅಳುವಂಥದ್ದಾಗಿದೆ. ದುಃಖ ಪಡುವವರು ಧನ್ಯರು, ದೇವರ ಸನ್ನಿಧಿಯಲ್ಲಿ ಕಣ್ಣೀರು ಸುರಿಸುವಂಥವರು, ದೇವರ ಸನ್ನಿಧಿಯಲ್ಲಿ ತಮ್ಮ ವೇದನೆಯನ್ನೆಲ್ಲ ಹಂಚಿಕೊಳ್ಳುವಂಥವರು, ದೇವರ ಸನ್ನಿಧಿಯಲ್ಲಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಪಶ್ಚಾತ್ತಾಪಪಟ್ಟು ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪಪಟ್ಟು ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವರು ಧನ್ಯರು. ಅಂಥವರು ಸಮಾಧಾನ ಹೊಂದುವರು. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು, ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯಿಂದ ಆತನು ನಮ್ಮನ್ನು ತೊಳೆದು ಶುದ್ಧಿಪಡಿಸುತ್ತಾನೆ. ನನಗಾಗಿ ನಾನೇ ನನ್ನ ಚಿತ್ತಾನುಸಾರವಾಗಿ ನಿಮ್ಮ ದ್ರೋಹಗಳನ್ನೆಲ್ಲ ಅಳಿಸಿ ಹಾಕುತ್ತೇನೆ, ಇನ್ನೆಂದಿಗೂ ಅವುಗಳನ್ನು ನನ್ನ ಜ್ಞಾಪಕಕ್ಕೆ ತರುವುದಿಲ್ಲ ಎಂಬ ಆದರಣೆ ನಮಗೆ ಆತನುಂಟು ಮಾಡುತ್ತಾನೆ. ಮೂರನೇದಾಗಿ ನೋಡುವುದಾದರೆ, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಈ ಮಾತು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನಾವು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದೇನೋ. ಆದರೆ ಸಾತ್ವಿಕತ್ವ ಅಂದ್ರೆ ಏನು? ಸಾತ್ವಿಕತ್ವ ಅಂದರೆ ದೀನತೆಯು, ಪ್ರೀತಿಯು, ಕನಿಕರವು, ತಗ್ಗಿಸಿಕೊಳ್ಳುವಿಕೆಯು,
ದಯವುಳ್ಳಂತಹ ಮನಸ್ಸು, ಕ್ಷಮಿಸುವಂತಹ ಮನಸ್ಸು, ಇವುಗಳನ್ನೆಲ್ಲ ಆಡ್ ಮಾಡಿಕೊಳ್ಬಹುದು. ಮಿಕ್ಸರ್ ಅನ್ನುತ್ತೇವಲ್ಲವೇ ನಮ್ಮ ದೇಶದಲ್ಲಿ? ಹಾಗೆಯೇ ಈ ಚೆನ್ನಾಗಿರುವ ದೈವ ಗುಣಗಳನ್ನೆಲ್ಲ ಮಿಲಿತವಾಗಿರುವಂತಹ ಸ್ವಭಾವ ಆಗಿದೆ ಇದು. ಕೋಪಗೊಳ್ಳಲು ನಿಧಾನವಾಗಿರುವವರು, ಕೇಳುವುದಕ್ಕೆ ತೀವ್ರತೆಯುಳ್ಳವರು, ಇತರರಿಗೆ ತೀರ್ಪು ಮಾಡದಂಥವರು, ತಮ್ಮಷ್ಟಕ್ಕೆ ತಾವೇ ತೀರ್ಪು ಮಾಡಿಕೊಳ್ಳುವವರು, ಇತರರ ತಪ್ಪು ಹುಡುಕಬೇಕೆಂಬ ಆಸೆ ಇಲ್ಲದೆ ತಮ್ಮ ಬಲಹೀನತೆ ಗುರುತಿಸಿ ಪಶ್ಚಾತ್ತಾಪ ಪಡುವವರು, ಪರಿಸ್ಥಿತಿ ಹೇಗೇ ಇದ್ರೂ ಅವುಗಳನ್ನು ಎದುರಿಸಬಲ್ಲಂತಹ, ತಮ್ಮೊಳಗಿಂದ ಬರುವ ಉದ್ರೇಕವನ್ನು ಹತೋಟಿಯಲ್ಲಿಟ್ಟುಕೊಳ್ಳುವಂಥವರೇ ಆಗಿರುತ್ತಾರೆ ಎಂದು ಹೇಳಬಹುದು. ಕೋಪ ಬಂದಾಗ ನೋಡ್ರಿ, ನಾವು ತಡೆಯಲಿಕ್ಕಾಗಲ್ಲ. ಅದನ್ನು ತಡೆ ಹಿಡಿಯುವಂಥವನೇ ಸಾತ್ವಿಕನಾಗಿರುತ್ತಾನೆ. ಮೋಶೆ ಒಮ್ಮೆ ಕೋಪಿಷ್ಠನಾಗಿದ್ದ, ಆದರೆ ದೇವರ ಹಸ್ತದಿಂದ ಸಿದ್ಧನಾದಾಗ ಬಹು ಸಾತ್ವಿಕನಾಗುತ್ತಾನೆ. ಅದಕ್ಕೆ 20,000 ಜನಾಂಗದವರನ್ನು ಹೆಚ್ಚು ಕಡಿಮೆ 40 ವರ್ಷಗಳವರೆಗೂ ಗುಣುಗುಟ್ಟುತ್ತಾ ದೂರುತ್ತಾ ಇರುವಂಥವರನ್ನು ಸಂಹರಿಸಲಾರದೆ ಶಾಂತ ಮನಸ್ಸುಳ್ಳವನಾಗಿ ಅವರನ್ನು ಮುಂದಕ್ಕೆ ನಡೆಸುವವನಾಗಿರುತ್ತಾನೆ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಭೂಮಿ ಅಂದರೆ ಭೂಲೋಕವೆಲ್ಲ ನಮ್ಮ ಹೆಸರ ಮೇಲೆ ದೇವರು ಬರೆದುಕೊಡ್ತಾರೆ ಎಂದು ಅರ್ಥ ಅಲ್ಲ. ಮನುಷ್ಯರನ್ನು ಸಂಪಾದಿಸಿಕೊಳ್ತೇವೆ ನಾವು. ಹೌದು ಪ್ರಿಯರೇ, ಲೋಕ ಅಂದ್ರೆ ಮಣ್ಣಲ್ಲ, ಮನುಷ್ಯರಾಗಿದ್ದಾರೆ. ದೇಶ ಅಂದ್ರೆ ಮಣ್ಣಲ್ಲ, ಮನುಷ್ಯ ಎಂದು ಯಾರೋ ಹೇಳಿದಾರಲ್ವೇ? ಅದೇ ರೀತಿ ನಾವು ಆಸ್ತಿ ಸಂಪಾದಿಸಿಕೊಳ್ತಿದ್ದೇವೆ ಹೊರತು ಆಪ್ತರನ್ನು ಕಳೆದುಕೊಳ್ತಿದ್ದೇವಲ್ಲವೇ? ನಾವೇನೋ ನಮ್ಮ ಬಗ್ಗೆ ದೊಡ್ಡದಾಗಿ ಹೇಳಿಕೊಳ್ತಿದ್ದೇವೆ, ಆದರೆ ನಮ್ಮನ್ನು ಕಂಡ್ರೆ ಯಾರು ಇಷ್ಟಪಡಲಾರದ ಸ್ಥಿತಿಗೆ ಬಿದ್ದೋಗ್ತಿದ್ದೇವಲ್ಲವೇ? ಅದರಿಂದ ಪ್ರಯೋಜನವೇನಿದೆ? ಒಳ್ಳೆ ಹೆಸರು ಉತ್ತಮವಲ್ಲವೋ? ಕೋಟ್ಯಾಂತರ ಆಸ್ತಿಗಿಂತಲೂ ನೀವು ಮಾಡುವ ಒಳ್ಳೆ ಕಾರ್ಯವೇ ನಿಮಗುಳಿಯುತ್ತದೆ ಎನ್ನುವಂಥದ್ದು ನಾವೀ ಲೋಕದಲ್ಲಿ ಸಾಧಾರಣವಾಗಿ ಹೇಳಿಕೊಳ್ತೇವೆ. ಯಾರೆಲ್ಲ ಸಾತ್ವಿಕವಾದ ಮನಸ್ಸಿನೊಂದಿಗೆ ಇತರರ ಮೇಲೆ ಕರುಣೆಯುಳ್ಳವರಾಗಿರುತ್ತಾರೋ, ಸಹಾಯವುಳ್ಳವರಾಗಿರುತ್ತಾರೋ, ಕ್ಷಮಿಸುವಂಥವರಾಗಿರುತ್ತಾರೋ, ಸಹಿಸಿಕೊಳ್ಳುವಂಥವರಾಗಿರುತ್ತಾರೋ ಅಂಥವರು ಅನೇಕರನ್ನು ಸಂಪಾದಿಸಿಕೊಳ್ತಾರೆ, ಭೂಲೋಕವನ್ನು ಸ್ವಾಧೀನ ಮಾಡಿಕೊಳ್ತಾರೆ. 4ನೇದಾಗಿ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಾವೆಷ್ಟೇ ಅನ್ನಪಾನ ತಿನ್ನಲಿ, ಯಾವಾಗ ನೋಡಿದ್ರೂ ಕೂಡ ಹಸುವೆ ಆಗುತ್ತಲೇ ಇರುತ್ತೆ. ಎಷ್ಟೇ ತಿಂದ್ರು, ಎಷ್ಟೇ ಸಾರಿ ತಿಂದ್ರು ಹಸುವೆ 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 ಅನ್ನುತ್ತೇವೆ. ಆದರೆ ಎಷ್ಟು ಜನರಿಗೆ ನೀತಿಗಾಗಿ ಹಸುವೆ ಇದೆ, ದೇವರಿಗಾಗಿ ಹಸುವೆ ಇದೆ? ಬಾಯಾರಿದ ಜಿಂಕೆ ನೀರಿನ ತೊರೆಗಳ ಬಳಿಗೆ ಹೇಗೋ ಜೀವಸ್ವರೂಪನಾದ ದೇವರನ್ನು ದರ್ಶಿಸಲು ನಾನು ಓಡ್ತಿದ್ದೇನೆ ಎಂದು ದಾವೀದನು ಹೇಳ್ತಾನೆ. ಹೌದು, ದೇವರ ಸನ್ನಿಧಿಗೆ ಹೋಗಬೇಕೆಂಬ ಆಸೆ ಇರಬೇಕು, ದೇವರ ಮಾತು ಕೇಳುವ ಆಸೆ ಇರಬೇಕು. ನಾನು ಕೊಡುವ ಆಹಾರವನ್ನು ಭುಜಿಸಲಾರದವರು ನನಗೆ ಯೋಗ್ಯರಲ್ಲ ಎಂದು ದೇವರು ಹೇಳಿದಾರಲ್ಲವೇ? ನಾನೇ ಜೀವದ ರೊಟ್ಟಿ ಅಂದಿದ್ದಾರೆ. ನಾನು ಕೊಡುವ ನೀರು ಕುಡಿಯುವವನಿಗೆ ಎಂದಿಗೂ ನೀರಡಿಕೆ ಆಗಲ್ಲ ಅಂದಿದ್ದಾರೆ. ಅಂತಹ ಆಧ್ಯಾತ್ಮಿಕವಾದ ತೃಪ್ತಿ ಉಳ್ಳಂಥವರು, ಆ ಆತುರತೆಯುಳ್ಳವರಾಗಿ ಆ ತೃಪ್ತಿ ಹೊಂದಬೇಕೆಂಬ ಆಸೆಯಿಂದ ದೇವರ ಸನ್ನಿಧಿಯಲ್ಲಿ ಕಾದುಕೊಳ್ಳುವವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಎಷ್ಟೇ ತಿಂದ್ರೂ ತೃಪ್ತಿ ಇಲ್ವಲ್ಲ ನಮಗೆ? ಎಷ್ಟೇ ತಿಂದ್ರೂ ಮತ್ತೆ 2ನೇ ದಿನ 3ನೇ ದಿನ ತಿನ್ನಲೇಬೇಕಲ್ಲವೇ? ಹೊತ್ತಿನ ಮೇರೆಗೆ ತಿನ್ನಬೇಕು. ಒಂದು ಹೊತ್ತಿಲ್ಲದಿದ್ದರೆ ಬಾಧೆ ಇರುತ್ತಲ್ಲವೇ? ಆದರೆ ದೇವರು ನಮಗೆ ಸಂತೃಪ್ತಿ ಕೊಡುತ್ತಾರೆ. ಮೇಲಿಂದ ಮೇಲೆ ಹಸುವೆ ಎನ್ನುವುದು ನಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮನ್ನು ತೃಪ್ತಿಪಡಿಸುವವರಾಗಿದ್ದಾರೆ. ಆನಂತರ ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಇತರರನ್ನು ಕನಿಕರಿಸಲಾರದೆ ನಾವು ಕನಿಕರಿಸಲ್ಪಡಬೇಕೆಂದು, ಇತರರನ್ನು ಕ್ಷಮಿಸಲಾರದೆ ನಾವು ಕ್ಷಮಿಸಲ್ಪಡಬೇಕೆಂದು, ನಾವು ಇತರರನ್ನು ಸಹಿಸಲಾರದೆ ಇತರರಿಂದ ನಾವು ಸಹಿಸಲ್ಪಡಬೇಕೆಂದು ಬಯಸುವವರಾಗಿರಬಾರದು. ನಾವು ಯಾವಾಗ ನೋಡಿದ್ರೂ ಇತರರಿಗೆ ತೀರ್ಪು ಕೊಡುವವರಾಗಿದ್ದೇವೆ, ನಮ್ಮನ್ನು ನಾವು ತೀರ್ಪು ಮಾಡಿಕೊಳ್ತಿಲ್ಲ. ನಾವು ಇತರರನ್ನು ಕನಿಕರಿಸುವಾಗ ನಾವು ಕನಿಕರಿಸಲ್ಪಡುತ್ತೇವೆ, ನಾವು ಇತರರನ್ನು ಕ್ಷಮಿಸುವಾಗ ನಾವು ಕೂಡ ಕ್ಷಮಿಸಲ್ಪಡ್ತೇವೆ. ಸಾಲ ಕೊಟ್ಟ ವ್ಯಕ್ತಿ ಯಜಮಾನನ ಬಳಿಗೆ ಹೋಗಿ ಎಷ್ಟೋ ಬೆಲೆಯುಳ್ಳ ಸಾಲ ತೀರಿಸಲಿಕ್ಕಾಗಲ್ಲ ಅಂದ್ರೆ ಕ್ಷಮಿಸಿದ್ದೇನೆ ಹೋಗು ಅನ್ನುತ್ತಾನೆ ಯಜಮಾನ. ಅವನಿಗೆ ಯಾರೋ ಒಬ್ಬನು ಸ್ವಲ್ಪ ಒಂದು ಚಿಕ್ಕ ಪರ್ಸೆಂಟ್ ಸಾಲ ಪಡ್ಕೊಂಡವನ ಕೊರಳು ಹಿಡ್ಕೊಂಡು 50,000 ಸಾಲ ಕ್ಷಮಿಸಲ್ಪಟ್ಟ ವ್ಯಕ್ತಿ 50 ರೂಪಾಯಿ ಅವನಿಗೆ ಕೊಡಬೇಕಾದವನ ಬಳಿಗೆ ಹೋಗಿ ಕೊರಳು ಹಿಡುಕೊಂಡು ನನಗೆ ಕೊಡುವಿಯೋ ಇಲ್ಲವೇ ಸಾಯುವಿಯೋ ಎಂದು ಅವನಿಗೆ ಬಲವಂತಗೊಳಿಸಿದಾಗ, ಆ ವಿಷಯ ಯಜಮಾನನಿಗೆ ಗೊತ್ತಾದಾಗ ಅವನೇನು ಹೇಳ್ತಾನೆ ಗೊತ್ತಾ? ನಿನಗೆ ಎಷ್ಟೋ ಕ್ಷಮಿಸಿದ್ದೇನಲ್ಲವೇ, ನೀನು ಅಷ್ಟೇ ಕ್ಷಮಿಸ್ಲಿಕ್ಕಾಗೋದಿಲ್ವೋ? ಪ್ರತಿದಿನ ಆಲೋಚನೆ ಮಾಡಿ, ಎಷ್ಟೋ ವಿಷಯಗಳಲ್ಲಿ ಎಷ್ಟೋ ಸಾರಿ ದೇವರು ನಮ್ಮನ್ನು ಕ್ಷಮಿಸ್ತಿದ್ದಾರೆ. ನಾವು ಇತರರನ್ನು ಕ್ಷಮಿಸಲು ಯಾಕೆ ಅಷ್ಟು ಜಿಪಣತನ ತೋರಿಸಬೇಕು? ಈ ಸಮಯದಲ್ಲಿ ಯಾರ ಮೇಲಾದರೂ ನಿಮಗೆ ವಿರೋಧ ಮನಸ್ಸಿದ್ರೆ ನಿಮ್ಮ ಮನಪೂರ್ವಕವಾಗಿ ಅಂಥವರನ್ನು ಕ್ಷಮಿಸಿಬೇಡಿರಿ. ಅವಾಗಲೇ ದೇವರು ಕೊಡುವ ಕ್ಷಮಾಪಣೆಯನ್ನು ನಾವು ಹೊಂದಿಕೊಳ್ಳಬಲ್ಲೆವು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ದೇವರನ್ನು ನೋಡ್ಬೇಕೆಂಬುದು ಎಲ್ಲರಿಗೂ ಆಸೆ ಇದೆ. ಆದರೆ ಪರಿಶುದ್ಧತೆ ಇಲ್ಲದೆ ದೇವರಿಗಿಷ್ಟಕರವಾಗಿರಲಿಕ್ಕಾಗಲ್ಲ. ಹೃದಯ ಶುದ್ಧಿ ಇಲ್ಲದೆ ಕರ್ತನನ್ನು ನಾವು ನೋಡಲಾರೆವು.
ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಯಾವಾಗ ನೋಡಿದ್ರೂ ಕೂಡ ಸಿಟ್ಟಾಗುವವರು, ಜಗಳವಾಡುವವರು, ಭೇದ ವಿಭೇದಗಳುಂಟು ಮಾಡುವಂತವರು ಗುಂಪು ಗುಂಪುಗಳಾಗಿದ್ದಾರೆ. ಅದು ಅಪವಾದಿಯಾದ ಸೈತಾನನ ಕೆಲಸ. ಆ ಸೈತಾನನ ಸಂಬಂಧಿಕರಿಗೂ ಅದೇ ಕೆಲಸ. ಆದರೆ ದೇವರ ಮಕ್ಕಳಾದ ನಾವು ತಂದೆಯೊಂದಿಗೆ ನಮ್ಮನ್ನು ಸಂಧಾನಪಡಿಸಿರುವ ನಮ್ಮ ಯೇಸುವಿನ ಹಾಗೆ ಮಾದರಿಯಾಗಿದ್ದು ನಾವು ಒಬ್ಬರನ್ನೊಬ್ಬರು ಸಮಾಧಾನಗೊಳ್ಳುವ ಹಾಗೆ ನಾವು ಒಬ್ಬರಿಗೋಸ್ಕರ ಒಬ್ಬರು ಏಕಮನಸ್ಸುಳ್ಳವರಾಗಿರುವ ಹಾಗೆ ನಾವು ಪ್ರಾರ್ಥಿಸಬೇಕಾಗಿದೆ. ಸಮಾಧಾನಕರವಾದ ಸುವಾರ್ತೆಯಿಂದಲೇ ಅದು ಸಾಧ್ಯ. ಸಮಾಧಾನಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳಾಗಿರುವರು. ನೀತಿಯ ನಿಮಿತ್ತ ಹಿಂಸಿಸಲ್ಪಡುವವರು ಧನ್ಯರು. ಹಿಂಸೆಗಳು ಹೇಗೋ ಇರುತ್ತವೆ ಈ ಲೋಕದಲ್ಲಿ, ಆದರೆ ದೇವರ ನಿಮಿತ್ತ, ನೀತಿಯ ನಿಮಿತ್ತ ಹಿಂಸಿಸಲ್ಪಟ್ಟವರು ಧನ್ಯರು. ಅವರು ದೇವರ ಪರಲೋಕ ರಾಜ್ಯವನ್ನು ಅವರು ಸ್ವಂತ ಮಾಡಿಕೊಳ್ಳುವರು. ಹಲ್ಲೆಲೂಯ. ಈ ಲೋಕ ನಿಮ್ಮನ್ನು ದ್ವೇಷಿಸಿದರೆ ಆಶ್ಚರ್ಯಪಡಬೇಡಿರಿ. ಈ ಲೋಕವು ನನ್ನನ್ನು ದ್ವೇಷಿಸಿ, ಅದೇ ನೀವು ಈ ಲೋಕದವರಲ್ಲದ್ದರಿಂದ ನಿಮ್ಮನ್ನೂ ಲೋಕ ದ್ವೇಷಿಸುತ್ತದೆ ಎಂದು ಯೇಸು ಮೊದಲೇ ಹೇಳಿದಾರಲ್ಲವೇ? ಅದಕ್ಕೆ ಯೇಸು ಹೇಳಿದಾರಲ್ಲವೇ, ನನ್ನ ನಿಮಿತ್ತ ಜನರು ನಿಮ್ಮನ್ನು ಹಿಂಸಿಸಿ ನಿಂದೆಗೊಳಿಸಿ ನಿಮ್ಮ ಮೇಲೆ ಕೆಟ್ಟದಾಗಿ ಸುಳ್ಳು ಮಾತಾಡುವುದಾದರೆ ನೀವು ಧನ್ಯರು. ಸಂತೋಷ ಪಡಿರಿ, ಉಲ್ಲಾಸ ಪಡಿರಿ, ನಿಮಗೆ ಪರಲೋಕದಲ್ಲಿ ಬಹಳ ಫಲ ಸಿಕ್ಕುವುದು, ನಿಮ್ಮ ಫಲವು ಅಧಿಕವಾಗುವುದು. ಹಲ್ಲೆಲೂಯ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಪರ್ವತದ ಮೇಲಿನ ನಿಮ್ಮ ಪ್ರಸಂಗವನ್ನು ಮತ್ತಷ್ಟು ಹೆಚ್ಚು ನಾವು ಧ್ಯಾನ ಮಾಡಿ ಜೀರ್ಣಿಸಿಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ನಿಮ್ಮ ಧನ್ಯತೆಯ ಮೇರೆಗೆ ನಾವಿರುವಂತೆ, ನಿಮ್ಮ ಆಶೀರ್ವಾದ ಹೊಂದಿ ನಾವು ಧನ್ಯರಾಗುವಂತೆ ಮಾಡಿರಿ. ಪರಲೋಕ ದೇವರ ಮಕ್ಕಳಾಗಿ ನಿಮಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡಿರಿ. ಪರಲೋಕಕ್ಕೆ ಬಾಧ್ಯರಾಗುವವರಲ್ಲಿ ನಾವು ಕೂಡ ಇರುವಂತೆ ಸಹಾಯ ಮಾಡಿರಿ. ನಿಮ್ಮ ನಿಮಿತ್ತ ನಿಂದೆ ಅವಮಾನಗಳನ್ನು ಸಹಿಸಿಕೊಂಡು ಕ್ಷಮಿಸಿ ನಮ್ಮ ಹೃದಯ ಶುದ್ಧವನ್ನು ಕಾಪಾಡಿಕೊಂಡು ನಿಮ್ಮ ಬರೋಣಕ್ಕಾಗಿ ಕಾದು ಎದುರು ನೋಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಾವು ಪ್ರಾರ್ಥಿಸುತ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ನಮ್ಮ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರಿಸುತ್ತಾರೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.